Hello everyone, ಎಲ್ಲರಿಗೂ ನಮಸ್ಕಾರ. Welcome back to my channel Manasashri Learn with Fun. Today our video is about active voice and passive voice. Friends, before we are going to learn active voice and passive voice, you have to revise all tenses which is recording to active voice and passive voice. Friends, ಈ ವಿಡಿಯೋ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಆಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಅಂದರೆ ಏನು ಅಂತ ಅರ್ಥ ಆಗಬೇಕು ಅಂದರೆ ಟೆನ್ಸಸ್ ಅಂದರೆ ಏನು ಅಂತ ಗೊತ್ತಿರಬೇಕು. ಆವಾಗಲೇ ನಿಮಗೆ ಈ ವಿಡಿಯೋ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಟೆನ್ಸಸ್ ಅಂದರೆ ಏನು? ಎಲ್ಲ ಟೆನ್ಸಸ್ ಬಗ್ಗೆ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಕಲ್ತಿದ್ದೀವಿ ಅಲ್ವಾ? ನೀವು ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಫಾಲೋ ಮಾಡಿ. ಸೊ ಫ್ರೆಂಡ್ಸ್, ವಾಯ್ಸ್ ಅಂದರೆ ಏನು? ಕ್ವಾಲಿಟಿ ಆಫ್ ವರ್ಬ್ ಒಂದು ಕ್ವಾಲಿಟಿನ ತಿಳಿಸೋದನ್ನೇ ವಾಯ್ಸ್ ಅಂತ ಹೇಳ್ತೀವಿ. ಸೆಂಟೆನ್ಸ್ ಅಂದರೆ ಒಂದು ಸೆಂಟೆನ್ಸ್ನ ಫಾರ್ಮ್ ಮಾಡಬೇಕು ಅಂದರೆ ಯಾವ ಥರ ಹೇಳ್ತೀವಿ? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅಲ್ವಾ? ಸಬ್ಜೆಕ್ಟ್ ಅಂದರೆ ಕರ್ತ, ಒಂದು ಕೆಲಸನ ಮಾಡೋರನ್ನ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಆಬ್ಜೆಕ್ಟ್ ಅಂದರೆ ಕರ್ಮ, ಒಂದು ಕೆಲಸನ ಮಾಡಿಸ್ಕೊಂಡಿರೋರನ್ನ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ವರ್ಬ್ ಅಂದರೆ ಫ್ರೆಂಡ್ಸ್, ಸಬ್ಜೆಕ್ಟ್ ಮಾಡೋ ಕೆಲಸವನ್ನು ತಿಳಿಸೋದನ್ನೇ ವರ್ಬ್ ಅಂತ ಹೇಳ್ತೀವಿ. ವರ್ಬ್ ಅಂದರೆ ಸಬ್ಜೆಕ್ಟ್ ಮಾಡೋ ಕೆಲಸವನ್ನು ತಿಳಿಸೋದನ್ನೇ ವರ್ಬ್ ಅಂತ ಹೇಳ್ತೀವಿ. ಫ್ರೆಂಡ್ಸ್, ಒಂದು ಸೆಂಟೆನ್ಸ್ನ ನಾವು ಪರ್ಫೆಕ್ಟಾಗಿ ಹೇಳಬೇಕು ಅಂದರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ನ ಯೂಸ್ ಮಾಡ್ತೀವಿ ಅಲ್ವಾ? ನೋಡೋಣ ಫ್ರೆಂಡ್ಸ್. ಆಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ವಾಯ್ಸ್ ಅಂದರೆ ಫ್ರೆಂಡ್ಸ್, ಇಟ್ ಟೆಲ್ಸ್ ಅಸ್ ಅಬೌಟ್ ಕ್ವಾಲಿಟಿ ಆಫ್ ವರ್ಬ್ ಒಂದು ಗುಣವನ್ನು ತಿಳಿಸೋದನ್ನೇ ವಾಯ್ಸ್ ಅಂತ ಹೇಳ್ತೀವಿ. ವಾಯ್ಸ್ನಲ್ಲಿ ನಮಗೆ 2 ಟೈಪ್ಸ್, ದಟ್ ಈಸ್ ಆಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ಆಕ್ಟಿವ್ ವಾಯ್ಸ್ ಅಂದರೆ ಫ್ರೆಂಡ್ಸ್, ವೆನ್ ದ ಡೂಯರ್ ಆಫ್ ದ ಆ್ಯಕ್ಷನ್ ಈಸ್ ಇನ್ ಸಬ್ಜೆಕ್ಟ್ ಪ್ಲೇಸ್. ಅಂದರೆ ಫ್ರೆಂಡ್ಸ್, ಡೂಯರ್ ಅಂದರೆ ಕರ್ತ, ಒಂದು ಕೆಲಸನ ಮಾಡೋರು. ಡೂಯರ್ ಅಂದರೆ ಒಂದು ಕೆಲಸನ ಮಾಡೋರು. ಒಂದು ಕೆಲಸನ ಮಾಡೋರು ಸಬ್ಜೆಕ್ಟ್ ಪ್ಲೇಸ್ನಲ್ಲಿ ಇರೋದನ್ನೇ ನಾವು ಆಕ್ಟಿವ್ ವಾಯ್ಸ್ ಅಂತ ಹೇಳ್ತೀವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ವೆನ್ ದ ಡೂಯರ್ ಆಫ್ ದ ಆ್ಯಕ್ಷನ್ ಈಸ್ ಇನ್ ಸಬ್ಜೆಕ್ಟ್ ಪ್ಲೇಸ್. ಡೂಯರ್ ಅನ್ನೋರು, ಕೆಲಸ ಮಾಡೋರು ಅಂದರೆ ಆ್ಯಕ್ಷನ್ನ ಮಾಡೋರು ಸಬ್ಜೆಕ್ಟ್ ಪ್ಲೇಸ್ನಲ್ಲಿದ್ದರೆ ಆ ಸೆಂಟೆನ್ಸ್ನ ನಾವು ಆಕ್ಟಿವ್ ವಾಯ್ಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ಎಕ್ಸಾಂಪಲ್ ನೋಡೋಣ. ಬೇಸಿಕ್ ಸ್ಟ್ರಕ್ಚರ್ ಬಂದು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ರಾಧಾ ಹೆಲ್ಪ್ಡ್ ಕೃಷ್ಣ. ರಾಧಾ ಕೃಷ್ಣನ್ಗೆ ಸಹಾಯ ಮಾಡಿದ್ದಾರೆ. ರಾಧಾ ಹೆಲ್ಪ್ಡ್ ಕೃಷ್ಣ. ಸೊ ಇಲ್ಲಿ ರಾಧಾ ಅನ್ನೋದು ಸಬ್ಜೆಕ್ಟ್, ಡೂಯರ್ ಅಲ್ವಾ, ಸಹಾಯ ಮಾಡ್ತಾ ಇರೋದು. ಯಾರು ಸಹಾಯ ಮಾಡ್ತಾ ಇರೋದು? ರಾಧಾ. ಸೊ ರಾಧಾ ಅನ್ನೋದು ಸಬ್ಜೆಕ್ಟ್. ಸೊ ಇಲ್ಲಿ ಏನು ಸಹಾಯ ಮಾಡ್ತಾ ಇರೋದು? ಕೆಲಸ ಏನು ನಡೀತಾ ಇದೆ? ಸಹಾಯ ಮಾಡ್ತಾ ಇರೋದು. ಸೊ ಇದು ಹೆಲ್ಪ್ಡ್ ಅನ್ನೋದು ವರ್ಬ್. ಕೃಷ್ಣ ಅನ್ನೋದೇನಾಗುತ್ತೆ? ಆಬ್ಜೆಕ್ಟ್. ಸೊ ಇಲ್ಲಿ ರಾಧಾ ಹೆಲ್ಪ್ಡ್ ಕೃಷ್ಣ. ಕೃಷ್ಣನ್ಗೆ ರಾಧಾ ಸಹಾಯ ಮಾಡ್ತಾ ಇರೋದು ಅಲ್ವಾ? ಸೊ ಕೃಷ್ಣ ಅನ್ನೋದು ಆಬ್ಜೆಕ್ಟ್. ರಾಧಾ ಅನ್ನೋದು ಸಬ್ಜೆಕ್ಟ್, ಹೆಲ್ಪ್ಡ್ ಅನ್ನೋದು ವರ್ಬ್ ಆಗುತ್ತೆ, ಕೃಷ್ಣ ಅನ್ನೋದು ಆಬ್ಜೆಕ್ಟ್. ರಾಧಾ ಕೃಷ್ಣನ್ಗೆ ಸಹಾಯ ಮಾಡಿದ್ದಾರೆ. ರಾಧಾ ಹೆಲ್ಪ್ಡ್ ಕೃಷ್ಣ. ಈ ಥರ ಸೆಂಟೆನ್ಸ್ನ ನಾವು ಆಕ್ಟಿವ್ ವಾಯ್ಸ್ ಅಂತ ಹೇಳ್ತೀವಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಫ್ರೆಂಡ್ಸ್, ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ ಅಂದರೆ ವೆನ್ ದ ರಿಸೀವರ್ ಆಫ್ ದ ಆ್ಯಕ್ಷನ್ ಈಸ್ ಇನ್ ಸಬ್ಜೆಕ್ಟ್ ಪ್ಲೇಸ್. ಅಂದರೆ ಫ್ರೆಂಡ್ಸ್, ಯಾವುದ್ರ ಮೇಲೆ ಒಂದು ಕೆಲಸ ಅನ್ನೋದು ನಡೆದಿರುತ್ತೋ, ಯಾವುದ್ರ ಮೇಲೆ ಒಂದು ಕೆಲಸ ಅನ್ನೋದು ಆಗಿರುತ್ತೋ, ರಿಸೀವ್ ಆಗಿರುತ್ತೋ, ಅದನ್ನು ನಾವು ಸಬ್ಜೆಕ್ಟ್ ಪ್ಲೇಸ್ನಲ್ಲಿ ಯೂಸ್ ಮಾಡ್ತೀವಿ. ಆ ಸೆಂಟೆನ್ಸ್ನ ನಾವು ಪ್ಯಾಸಿವ್ ವಾಯ್ಸ್ ಅಂತ ಹೇಳ್ತೀವಿ. ನೋಡಿ ಫ್ರೆಂಡ್ಸ್, ವೆನ್ ದ ರಿಸೀವರ್ ಆಫ್ ದ ಆ್ಯಕ್ಷನ್ ಈಸ್ ಇನ್ ಸಬ್ಜೆಕ್ಟ್ ಪ್ಲೇಸ್. ಯಾವುದ್ರ ಮೇಲೆ ಒಂದು ಕೆಲಸ ಅನ್ನೋದು ನಡೆದಿರುತ್ತೋ, ರಿಸೀವ್ ಆಗಿರುತ್ತೋ, ಅದನ್ನು ನಾವು ಸಬ್ಜೆಕ್ಟ್ ಪ್ಲೇಸ್ನಲ್ಲಿ ಯೂಸ್ ಮಾಡ್ತೀವಿ. ಆ ಸೆಂಟೆನ್ಸ್ನ ನಾವು ಪ್ಯಾಸಿವ್ ವಾಯ್ಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ಎಕ್ಸಾಂಪಲ್ ನೋಡೋಣ. ಬೇಸಿಕ್ ಸ್ಟ್ರಕ್ಚರ್ ಬಂದು ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V3 ಫಾರ್ಮ್ ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್. ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಪ್ಯಾಸಿವ್ ವಾಯ್ಸ್ನಲ್ಲಿ ನಮಗೆ ವರ್ಬ್ ಫಾರ್ಮ್ ಅನ್ನೋದು ಯಾವಾಗಲೂ V3 ಫಾರ್ಮಲ್ಲೇ ಇರುತ್ತೆ. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V3 ಫಾರ್ಮ್ ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್. ಓಕೆನಾ ಫ್ರೆಂಡ್ಸ್? ಫ್ರೆಂಡ್ಸ್, ಆಕ್ಟಿವ್ ವಾಯ್ಸ್ನಲ್ಲಿರೋ ಸೆಂಟೆನ್ಸ್ನ ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಸೊ ಈ ಸೆಂಟೆನ್ಸ್ ಅನ್ನೋದು ನಮಗೆ ಯಾವ ಟೆನ್ಸ್ನಲ್ಲಿದೆ? ರಾಧಾ ಹೆಲ್ಪ್ಡ್ ಕೃಷ್ಣ. ರಾಧಾ ಅನ್ನೋದು ಸಬ್ಜೆಕ್ಟ್, ಹೆಲ್ಪ್ಡ್ ಅನ್ನೋದು V2 ಫಾರ್ಮ್, ಕೃಷ್ಣ ಅನ್ನೋದು ಆಬ್ಜೆಕ್ಟ್. ಸೊ ಸಿಂಪಲ್ ಪಾಸ್ಟ್ನಲ್ಲಿದೆ. ಯಾವ ಟೆನ್ಸ್ನಲ್ಲಿದೆ? ಸಿಂಪಲ್ ಪಾಸ್ಟ್ನಲ್ಲಿದೆ ಅಲ್ವಾ? ರಾಧಾ ಹೆಲ್ಪ್ಡ್ ಕೃಷ್ಣ. ಈ ಸೆಂಟೆನ್ಸ್ನ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಸೊ ಕೃಷ್ಣ ಅನ್ನೋ ಆಬ್ಜೆಕ್ಟ್ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಅದಲ್ವಾ ನಮಗೆ ಡೆಫಿನೇಷನ್? ಪ್ಯಾಸಿವ್ ವಾಯ್ಸ್ನಲ್ಲಿ
ಯಾವುದ್ರ ಮೇಲೆ ಒಂದು ಕೆಲಸ ಅನ್ನೋದು ನಡೆದಿರುತ್ತೋ, ಒಂದು ಕೆಲಸ ಅನ್ನೋದು ರಿಸೀವ್ ಆಗಿರುತ್ತೋ ಅದನ್ನು ನಾವು ಸಬ್ಜೆಕ್ಟ್ನಲ್ಲಿ ಯೂಸ್ ಮಾಡ್ತೀವಿ. ಸೊ ಕೃಷ್ಣ ರಾಧನಿಂದ ಸಹಾಯ ತಗೊಂಡಿದ್ದಾರೆ, ಒಂದು ಕೆಲಸ ಅನ್ನೋದು ರಿಸೀವ್ ಆಗಿದೆ ಅಲ್ವಾ. ಸೊ ಈ ಆಬ್ಜೆಕ್ಟ್ ಅನ್ನೋದು ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ಸೊ ಕೃಷ್ಣ ಅನ್ನೋದು ಆಬ್ಜೆಕ್ಟ್, ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಕೃಷ್ಣ ಹೆಲ್ಪಿಂಗ್ ವರ್ಬ್ ಬಂದು ವಾಸ್. ಈ ಸೆಂಟೆನ್ಸ್ ಅನ್ನೋದು ಯಾವ ಟೆನ್ಸ್ನಲ್ಲಿದೆ? ಸಿಂಪಲ್ ಪಾಸ್ಟ್ನಲ್ಲಿದೆ. ಸೊ ಅದಕ್ಕೆ ಹೆಲ್ಪಿಂಗ್ ವರ್ಬ್ ಬಂದು ವಾಸ್. ಕೃಷ್ಣ ವಾಸ್ ವಿ3 ಫಾರ್ಮ್. ವಿ3 ಫಾರ್ಮ್ ಬಂದು ಹೆಲ್ಪ್ಡ್. ಹೆಲ್ಪ್ಡ್. ಇಲ್ಲಿ ನೋಡಿ ಫ್ರೆಂಡ್ಸ್, ವರ್ಬ್ ಅನ್ನೋದು ನಮಗೆ ವಿ2 ಫಾರ್ಮಲ್ಲಿದೆ ಅಲ್ವಾ. ಸೊ ವಿ3 ಫಾರ್ಮಲ್ಲಿ ಹೆಲ್ಪ್ಡ್. ವರ್ಬ್ 3 ಫಾರ್ಮ್ ಅನ್ನೋದು ಹೆಲ್ಪ್ಡ್. ಕೃಷ್ಣ ವಾಸ್ ಹೆಲ್ಪ್ಡ್ ಬೈ ಆಬ್ಜೆಕ್ಟ್ ಅನ್ನೋದು ರಾಧಾ. ಆಕ್ಟಿವ್ ವಾಯ್ಸ್ನಲ್ಲಿರೋ ಸಬ್ಜೆಕ್ಟ್ ಬಂದು ಪ್ಯಾಸಿವ್ ವಾಯ್ಸ್ನಲ್ಲಿ ನಮಗೆ ಆಬ್ಜೆಕ್ಟ್ ಆಗುತ್ತೆ, ಅಂದರೆ ರಾಧಾ ಅನ್ನೋದು ಆಬ್ಜೆಕ್ಟ್. ಓಕೆನಾ ಫ್ರೆಂಡ್ಸ್? ಕೃಷ್ಣ ವಾಸ್ ಹೆಲ್ಪ್ಡ್ ಬೈ ರಾಧಾ. ಕೃಷ್ಣ ರಾಧನಿಂದ ಸಹಾಯ ತಗೊಂಡಿದ್ದಾರೆ, ಈ ಥರ. ಓಕೆನಾ ಫ್ರೆಂಡ್ಸ್? ಆಕ್ಟಿವ್ ವಾಯ್ಸ್ನಲ್ಲಿರೋ ಸೆಂಟೆನ್ಸ್ ರಾಧಾ ಹೆಲ್ಪ್ ಕೃಷ್ಣ. ಸೊ ಈ ಸೆಂಟೆನ್ಸ್ ನಮಗೆ ಯಾವ ಟೆನ್ಸ್ನಲ್ಲಿದೆ? ಸಿಂಪಲ್ ಪಾಸ್ಟ್ನಲ್ಲಿದೆ. ಈ ಸೆಂಟೆನ್ಸ್ನ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ ಅಂದರೆ ಕೃಷ್ಣ ವಾಸ್ ಹೆಲ್ಪ್ಡ್ ಬೈ ರಾಧಾ. ಕೃಷ್ಣ ರಾಧನಿಂದ ಸಹಾಯ ತಗೊಂಡಿದ್ದಾರೆ. ಸೊ ಇದು ಸಿಂಪಲ್ ಪಾಸ್ಟ್ನಲ್ಲಿದೆ ಅಲ್ವಾ, ಅದಕ್ಕೆ ವಾಸ್ ಹೆಲ್ಪ್ಡ್ ಅನ್ನೋದು ಯೂಸ್ ಮಾಡಿದ್ದೀವಿ. ಓಕೆನಾ ಫ್ರೆಂಡ್ಸ್? ಸೊ ಈ ಥರ ಆಕ್ಟಿವ್ ವಾಯ್ಸ್ನಲ್ಲಿರೋ ಸೆಂಟೆನ್ಸ್ನ ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸ್ತೀವಿ. ಓಕೆನಾ ಫ್ರೆಂಡ್ಸ್ ಇವಾಗ ನಾವು ಕೆಲವು ರೂಲ್ಸ್ ಇದೆ. ಆಕ್ಟಿವ್ ವಾಯ್ಸ್ನಲ್ಲಿರೋ ಸಬ್ಜೆಕ್ಟಿವ್ ಪ್ರನೌನ್ ಅನ್ನೋದು ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ ಅನ್ನೋದು ನೋಡೋಣ. ನೋಡಿ ಫ್ರೆಂಡ್ಸ್, ಆಕ್ಟಿವ್ ವಾಯ್ಸ್ಗೆ ಬೇಸಿಕ್ ಸ್ಟ್ರಕ್ಚರ್ ಬಂದು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಅದೇ ಪ್ಯಾಸಿವ್ ವಾಯ್ಸ್ಗೆ ಬೇಸಿಕ್ ಸ್ಟ್ರಕ್ಚರ್ ಬಂದು ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ3 ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್. ಸೊ ಇವಾಗ ನಾವು ರೂಲ್ಸ್ನ ಕಲಿಯೋಣ. ಆಕ್ಟಿವ್ ವಾಯ್ಸ್ನಲ್ಲಿರೋ ಸಬ್ಜೆಕ್ಟಿವ್ ಪ್ರನೌನ್ ಅನ್ನೋದು ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ ಅಂದರೆ ಐಗೆ ಮೀ. ಐ ಅನ್ನೋ ಸಬ್ಜೆಕ್ಟಿವ್ ಪ್ರನೌನ್ಗೆ ಪ್ಯಾಸಿವ್ ವಾಯ್ಸ್ನಲ್ಲಿ ಮೀ ಅಂತ ಬದಲಾಗುತ್ತೆ. ಸೊ ವಿ. ಆಕ್ಟಿವ್ ವಾಯ್ಸ್ನಲ್ಲಿರೋ ವಿ ಅನ್ನೋ ಸಬ್ಜೆಕ್ಟಿವ್ ಪ್ರನೌನ್ಗೆ ಪ್ಯಾಸಿವ್ ವಾಯ್ಸ್ನಲ್ಲಿ ಅಸ್ ಅಂತ ಬದಲಾಗುತ್ತೆ. ಅದೇ ಥರ ಯುಗೆ ಯು, ದೇಗೆ ದೆಮ್, ಹೀಗೆ ಹಿಮ್, ಶೀಗೆ ಹರ್, ಇಟ್ಗೆ ಇಟ್. ನೇಮ್ಸ್ಗೆ ನೇಮ್ ಅಂತಲೇ ಬದಲಾಗುತ್ತೆ. ಆಕ್ಟಿವ್ ವಾಯ್ಸ್ನಲ್ಲಿ ನೇಮ್ಸ್ ಲೈಕ್ ರಾಮ, ಸೀತಾ, ರಾಧಾ, ಈ ಥರ ನೇಮ್ಸ್ ಅನ್ನೋದು ಆಕ್ಟಿವ್ ವಾಯ್ಸ್ನಲ್ಲಿ ಯಾವ ನೇಮ್ ಇರುತ್ತೋ ಪ್ಯಾಸಿವ್ ವಾಯ್ಸ್ನಲ್ಲಿ ಅದೇ ನೇಮೇ ಯೂಸ್ ಮಾಡ್ತೀವಿ. ರಾಮಗೆ ರಾಮ, ಸೀತಾಗೆ ಸೀತಾ, ಈ ಥರ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಫ್ರೆಂಡ್ಸ್, ಆಕ್ಟಿವ್ ವಾಯ್ಸ್ನಲ್ಲಿರೋ ಹೆಲ್ಪಿಂಗ್ ವರ್ಬ್ ಅನ್ನೋದು ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ ಅನ್ನೋದು ನೋಡೋಣ. ಡೂ ಅಥವಾ ಡಸ್. ಆಕ್ಟಿವ್ ವಾಯ್ಸ್ನಲ್ಲಿರೋ ಹೆಲ್ಪಿಂಗ್ ವರ್ಬ್ ಡೂ ಅಥವಾ ಡಸ್ನಲ್ಲಿದ್ದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಆಮ್ ಅಥವಾ ಇಸ್ ಅಥವಾ ಆರ್. ಹೆಲ್ಪಿಂಗ್ ವರ್ಬ್ ಅನ್ನೋದು ಆಮ್ ಅಥವಾ ಇಸ್ ಅಥವಾ ಆರ್ ಪ್ಲಸ್ ವಿ3. ಓಕೆನಾ ಫ್ರೆಂಡ್ಸ್? ಈ ಥರ ಬದಲಾಗುತ್ತೆ. ನೆಕ್ಸ್ಟ್ ವಿ2 ಅಥವಾ ಡಿಡ್. ಪ್ಯಾಸಿವ್ ವಾಯ್ಸ್ನಲ್ಲಿ ವಾಸ್ ಅಥವಾ ವರ್ ಪ್ಲಸ್ ವಿ3. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಆಮ್ ಅಥವಾ ಇಸ್ ಅಥವಾ ಆರ್ ಪ್ಲಸ್ ವಿ4 ಫಾರ್ಮ್. ಹೆಲ್ಪಿಂಗ್ ವರ್ಬ್ ಅನ್ನೋದು ಆಮ್ ಅಥವಾ ಇಸ್ ಅಥವಾ ಆರ್ ಪ್ಲಸ್ ವಿ4 ಫಾರ್ಮ್ಗೆ ಪ್ಯಾಸಿವ್ ವಾಯ್ಸ್ನಲ್ಲಿ ಆಮ್ ಅಥವಾ ಇಸ್ ಅಥವಾ ಆರ್ ಪ್ಲಸ್ ಬೀಯಿಂಗ್ ಪ್ಲಸ್ ವಿ3 ಫಾರ್ಮ್. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ವಾಸ್ ಅಥವಾ ವರ್ ಪ್ಲಸ್ ವಿ4 ಫಾರ್ಮ್ಗೆ ಹೆಲ್ಪಿಂಗ್ ವರ್ಬ್ ಅನ್ನೋದು ಪ್ಯಾಸಿವ್ ವಾಯ್ಸ್ನಲ್ಲಿ ವಾಸ್ ಅಥವಾ ವರ್ ಪ್ಲಸ್ ಬೀಯಿಂಗ್ ಪ್ಲಸ್ ವಿ3. ಅಂದರೆ ಫ್ರೆಂಡ್ಸ್ ಇಲ್ಲಿ ಇವಾಗ ನಮಗೆ ವಾಸ್ ಯೂಸ್ ಮಾಡಿದ್ದೀವಿ. ಆಕ್ಟಿವ್ ವಾಯ್ಸ್ನಲ್ಲಿ ವಾಸ್ ಪ್ಲಸ್ ವಿ4 ಬಂದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ವಾಸ್ ಪ್ಲಸ್ ಬೀಯಿಂಗ್ ಪ್ಲಸ್ ವಿ3, ಈ ಥರ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಹ್ಯಾಸ್ ಅಥವಾ ಹ್ಯಾವ್ ಪ್ಲಸ್ ವಿ3. ಹೆಲ್ಪಿಂಗ್ ವರ್ಬ್ ಅನ್ನೋದು ಹ್ಯಾಸ್ ಅಥವಾ ಹ್ಯಾವ್ ಪ್ಲಸ್ ವಿ3 ಇದ್ದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ಹ್ಯಾಸ್ ಬೀನ್ ಅಥವಾ ಹ್ಯಾವ್ ಬೀನ್ ಪ್ಲಸ್ ವಿ3, ಈ ಥರ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಫ್ರೆಂಡ್ಸ್, ಆಕ್ಟಿವ್ ವಾಯ್ಸ್ನಲ್ಲಿ ಮಾಡಲ್ ವರ್ಬ್ಸ್ ಅನ್ನೋದು ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ ಅನ್ನೋದು ನೋಡೋಣ. ವಿಲ್ಗೆ ವಿಲ್ ಬಿ ಪ್ಲಸ್ ವಿ3. ಆಕ್ಟಿವ್ ವಾಯ್ಸ್ನಲ್ಲಿ ವುಡ್ಗೆ
ಪ್ಯಾಸಿವ್ ವಾಯ್ಸ್ನಲ್ಲಿ ವುಡ್ ಬಿ ಪ್ಲಸ್ ವಿ3. ಶಲ್ಗೆ ಶಲ್ ಬಿ ಪ್ಲಸ್ ವಿ3. ಶುಡ್ಗೆ ಶುಡ್ ಬಿ ಪ್ಲಸ್ ವಿ3. ಕೆನ್ಗೆ ಕೆನ್ ಬಿ ಪ್ಲಸ್ ವಿ3. ಕುಡ್ಗೆ ಕುಡ್ ಬಿ ಪ್ಲಸ್ ವಿ3. ಮೇಗೆ ಮೈಟ್ ಬಿ ಪ್ಲಸ್ ವಿ3. ಮೈಟ್ಗೆ ಮಸ್ಟ್ ಬಿ ಪ್ಲಸ್ ವಿ3. ಈ ಥರ. ಓಕೆನಾ ಫ್ರೆಂಡ್ಸ್ ಎಲ್ಲ ಟೆನ್ಸಸ್ನ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಕ್ಕೆ ಆಗಲ್ಲ. ಟೆನ್ಸಸ್ ಬಂದು ನಮಗೆ 12 ಟೆನ್ಸಸ್ ಇದೆ ಅಲ್ವಾ. ಸೊ 12 ಟೆನ್ಸಸ್ನಲ್ಲಿ 8 ಟೆನ್ಸಸ್ ಮಾತ್ರ ಅಂದರೆ ಆ್ಯಕ್ಟಿವ್ ವಾಯ್ಸ್ನಲ್ಲಿರೋ ಸೆಂಟೆನ್ಸ್ನ ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಕ್ಕೆ ಆಗುತ್ತೆ. ರಿಮೈನಿಂಗ್ 4 ಟೆನ್ಸಸ್ ಮಾತ್ರ ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಕ್ಕೆ ಆಗಲ್ಲ. ಸೊ ರಿಮೈನಿಂಗ್ 4 ಟೆನ್ಸಸ್ ಏನು ಅಂದರೆ ಪ್ರೋಗ್ರೆಸಿವ್ ಟೆನ್ಸ್ ಅಂದರೆ ಫ್ರೆಂಡ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಈ 4 ಟೆನ್ಸಸ್ನ ನಾವು ಆ್ಯಕ್ಟಿವ್ ವಾಯ್ಸ್ನಲ್ಲಿರೋ ಸೆಂಟೆನ್ಸ್ನ ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಕ್ಕೆ ಆಗಲ್ಲ. ಸೊ ರಿಮೈನಿಂಗ್ 8 ಟೆನ್ಸಸ್ನ ನಾವು ಬದಲಾಯಿಸೋಕ್ಕೆ ಆಗುತ್ತೆ. ಓಕೆನಾ ಫ್ರೆಂಡ್ಸ್. ಸೊ ಇದು ನೀವು ನೆನ್ಪಿಟ್ಕೊಳ್ಳಿ. ಇವಾಗ ನಾವು ಕಲ್ತಿರೋ ರೂಲ್ಸ್ ಎಲ್ಲ ಚೆನ್ನಾಗಿ ನಿಮಗೆ ಗೊತ್ತಿರಬೇಕು, ಚೆನ್ನಾಗಿ ಕಲ್ತಿರಬೇಕು. ಆವಾಗಲೇ ನಾವು ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ನ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆನಾ ಫ್ರೆಂಡ್ಸ್. ಇವಾಗ ನಾವು ಎಲ್ಲ ಟೆನ್ಸಸ್ನ ಆ್ಯಕ್ಟಿವ್ ವಾಯ್ಸ್ನಲ್ಲಿರೋ ಸೆಂಟೆನ್ಸ್ನ ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ವಿತ್ ಎಕ್ಸಾಂಪಲ್ಸ್ ಪ್ರಾಕ್ಟೀಸ್ ಮಾಡೋಣ. ಎಕ್ಸಾಂಪಲ್, ಹಿ ರೀಡ್ಸ್ ದ ನ್ಯೂಸ್ ಪೇಪರ್. ಈ ಸೆಂಟೆನ್ಸ್ ಅನ್ನೋದು ನಮಗೆ ಆ್ಯಕ್ಟಿವ್ ವಾಯ್ಸ್. ಹಿ ರೀಡ್ಸ್ ದ ನ್ಯೂಸ್ ಪೇಪರ್. ಸೊ ಈ ಸೆಂಟೆನ್ಸ್ ಅನ್ನೋದು ಯಾವ ಟೆನ್ಸ್ನಲ್ಲಿದೆ? ಹಿ ರೀಡ್ಸ್ ದ ನ್ಯೂಸ್ ಪೇಪರ್. ಅವನು ನ್ಯೂಸ್ ಪೇಪರ್ ಓದ್ತಾನೆ. ಹಿ ಅನ್ನೋದು ಸಬ್ಜೆಕ್ಟ್, ರೀಡ್ಸ್ ಅನ್ನೋದು V2 ಫಾರ್ಮ್, ದ ನ್ಯೂಸ್ ಪೇಪರ್ ಅನ್ನೋದು ಆಬ್ಜೆಕ್ಟ್. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿದೆ ಅಲ್ವಾ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿದೆ ಈ ಸೆಂಟೆನ್ಸ್ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ದ ನ್ಯೂಸ್ ಪೇಪರ್ ಅನ್ನೋ ಆಬ್ಜೆಕ್ಟ್ ಅನ್ನೋದು ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ದ ನ್ಯೂಸ್ ಪೇಪರ್. ಹೆಲ್ಪಿಂಗ್ ವರ್ಬ್ ಅನ್ನೋದು ಈಸ್. ಇದು ಬಂದು ನಮಗೆ ಸಿಂಪಲ್ ಪ್ರೆಸೆಂಟ್ನಲ್ಲಿದೆ ಅಲ್ವಾ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿದೆ ಅಲ್ವಾ. ಸೊ ಅದಕ್ಕೆ ಈಸ್. ಹೆಲ್ಪಿಂಗ್ ವರ್ಬ್ ಬಂದು ದ ನ್ಯೂಸ್ ಪೇಪರ್ ಈಸ್. ಅದಲ್ವಾ ನಮಗೆ ರೂಲ್. ಹೆಲ್ಪಿಂಗ್ ವರ್ಬ್ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V3. ಸೊ ರೀಡ್, ರೀಡ್ಸ್, ರೆಡ್, ರೆಡ್. V3 ಫಾರ್ಮ್ ಬಂದು ರೆಡ್. ದ ನ್ಯೂಸ್ ಪೇಪರ್ ಈಸ್ ರೆಡ್. ಇದು ಬಂದು V3 ಫಾರ್ಮ್. ಬೈ V3 ಪ್ಲಸ್ ವರ್ಬ್ 3 ಪ್ಲಸ್ ಆಬ್ಜೆಕ್ಟ್ ಅಲ್ವಾ. ಸೊ ಬೈ, ರೆಡ್, ಬೈ, ಆಬ್ಜೆಕ್ಟ್. ಆಬ್ಜೆಕ್ಟ್ ಬಂದು ಆ್ಯಕ್ಟಿವ್ ವಾಯ್ಸ್ನಲ್ಲಿರೋ ಸಬ್ಜೆಕ್ಟ್ ಅನ್ನೋದು ಆಬ್ಜೆಕ್ಟ್ ಆಗಿ ಬದಲಾಗುತ್ತೆ ಅಲ್ವಾ. ಸೊ ಹಿ ಅನ್ನೋ ಸಬ್ಜೆಕ್ಟ್ ಆ್ಯಕ್ಟಿವ್ ವಾಯ್ಸ್ನಲ್ಲಿ, ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ಹಿಮ್. ಹಿ ಅನ್ನೋ ಸಬ್ಜೆಕ್ಟ್ಗೆ ಹಿಮ್. ಓಕೆನಾ ಫ್ರೆಂಡ್ಸ್. ದ ನ್ಯೂಸ್ ಪೇಪರ್ ಈಸ್ ರೀಡ್ ಬೈ ಹಿಮ್. ಈ ಥರ. ಸೊ ಫ್ರೆಂಡ್ಸ್ ಆ್ಯಕ್ಟಿವ್ ವಾಯ್ಸ್ನಲ್ಲಿರೋ ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ನಲ್ಲಿದೆ. ಸೊ ಚೆನ್ನಾಗಿ ನೀವು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಟೆನ್ಸಸ್ನ ನೋಡಿ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸಬೇಕು. ಓಕೆನಾ ಫ್ರೆಂಡ್ಸ್. ಸೊ ಆ್ಯಕ್ಟಿವ್ ವಾಯ್ಸ್ನಲ್ಲಿರೋ ಸೆಂಟೆನ್ಸ್ ಬಂದು ನಮಗೆ ಸಿಂಪಲ್ ಪ್ರೆಸೆಂಟ್ನಲ್ಲಿದೆ. ಹಿ ರೀಡ್ಸ್ ದ ನ್ಯೂಸ್ ಪೇಪರ್. ಅವನು ನ್ಯೂಸ್ ಪೇಪರ್ ಓದ್ತಾನೆ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ? ದ ನ್ಯೂಸ್ ಪೇಪರ್ ಈಸ್ ರೆಡ್ ಬೈ ಹಿಮ್. ಓಕೆನಾ ಫ್ರೆಂಡ್ಸ್. ಈ ಥರ. ನೆಕ್ಸ್ಟ್, ರಾಮ್ ರೋಡ್ ದಿ ಎಕ್ಸಾಮ್. ಸೊ ಈ ಸೆಂಟೆನ್ಸ್ ಬಂದು ನಮಗೆ ಯಾವ ಟೆನ್ಸ್ನಲ್ಲಿದೆ? ಸಿಂಪಲ್ ಪಾಸ್ಟ್ನಲ್ಲಿದೆ. ಈ ಸೆಂಟೆನ್ಸ್ ಬಂದು ನಮಗೆ ಆ್ಯಕ್ಟಿವ್ ವಾಯ್ಸ್. ಸೊ ಇದು ಸಿಂಪಲ್ ಪಾಸ್ಟ್ನಲ್ಲಿದೆ. ರಾಮ್ ಅನ್ನೋದು ಸಬ್ಜೆಕ್ಟ್, ರೋಟ್ ಅನ್ನೋದು V2 ಫಾರ್ಮ್, ದಿ ಎಕ್ಸಾಮ್ ಅನ್ನೋದು ಆಬ್ಜೆಕ್ಟ್. ಸೊ ಈ ಸೆಂಟೆನ್ಸ್ನ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ದಿ ಎಕ್ಸಾಮ್. ಆ್ಯಕ್ಟಿವ್ ವಾಯ್ಸ್ನಲ್ಲಿ ದ ಎಕ್ಸಾಮ್ ಅನ್ನೋ ಆಬ್ಜೆಕ್ಟ್ ಅನ್ನೋದು ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಬದಲಾಗುತ್ತೆ. ಗೊತ್ತಲ್ವಾ ನಮಗೆ? ದಿ ಎಕ್ಸಾಮ್. ಹೆಲ್ಪಿಂಗ್ ವರ್ಬ್ ಬಂದು ವಾಸ್. ವಾಸ್ ಏನಕ್ಕೆ? ಇದು ನಮಗೆ ಆ್ಯಕ್ಟಿವ್ ವಾಯ್ಸ್ನಲ್ಲಿರೋ ಸೆಂಟೆನ್ಸ್ ಬಂದು ನಮಗೆ ಯಾವ ಟೆನ್ಸ್ನಲ್ಲಿದೆ? ಸಿಂಪಲ್ ಪಾಸ್ಟ್ನಲ್ಲಿದೆ. ಸೊ ಅದಕ್ಕೆ ಹೆಲ್ಪಿಂಗ್ ವರ್ಬ್ ಬಂದು ವಾಸ್. ದ ಎಕ್ಸಾಮ್ ವಾಸ್ ರಿಟನ್. ರಿಟನ್ ಅನ್ನೋದು V3 ಫಾರ್ಮ್. ರೈಟ್, ರೋಟ್, ರಿಟನ್ ಅಲ್ವಾ. ರಿಟನ್ ಬೈ. ಆಬ್ಜೆಕ್ಟ್ ಬಂದು ರಾಮ್. ಆ್ಯಕ್ಟಿವ್ ವಾಯ್ಸ್ನಲ್ಲಿರೋ ಸಬ್ಜೆಕ್ಟ್ ಬಂದು ಪ್ಯಾಸಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಸೊ ನೇಮ್ ಬಂದು ನಮಗೆ ಆ್ಯಕ್ಟಿವ್ ವಾಯ್ಸ್ನಲ್ಲಿರೋ ನೇಮ್, ಪ್ಯಾಸಿವ್ ವಾಯ್ಸ್ನಲ್ಲಿ ನೇಮೇ ಯೂಸ್ ಮಾಡ್ತೀವಿ ಅಲ್ವಾ. ಸೊ ನೇಮ್ ರಾಮ್ ಅಂತ ಇದೆ. ಸೊ ಆಬ್ಜೆಕ್ಟ್ ಕೂಡ ನಾವು ರಾಮ್ ಅಂತಲೇ ಬರಿತೀವಿ. ಓಕೆನಾ ಫ್ರೆಂಡ್ಸ್. ಈ ಥರ. ದ ಎಕ್ಸಾಮ್ ವಾಸ್ ರಿಟನ್ ಬೈ ರಾಮ್. ಆ್ಯಕ್ಟಿವ್ ವಾಯ್ಸ್ನಲ್ಲಿರೋ ಸೆಂಟೆನ್ಸ್ ಸಿಂಪಲ್ ಪಾಸ್ಟ್ನಲ್ಲಿದೆ. ರಾಮ್ ಎಕ್ಸಾಮ್ ಬರ್ತಿದ್ದಾನೆ.
ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ದ ಎಕ್ಸಾಮ್ ವಾಸ್ ರಿಟನ್ ಬೈ ರಾಮ್, ಈ ಥರ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಐ ವಿಲ್ ಟೀಚ್ ಇಂಗ್ಲೀಷ್ ಗ್ರಾಮರ್. ನಾನು ಇಂಗ್ಲೀಷ್ ಗ್ರಾಮರ್ ಟೀಚ್ ಮಾಡ್ತೀನಿ. ಸೊ ಈ ಸೆಂಟೆನ್ಸ್ ಬಂದು ನಮಗೆ ಆಕ್ಟಿವ್ ವಾಯ್ಸ್. ಯಾವ ಟೆನ್ಸ್ನಲ್ಲಿದೆ? ಸಿಂಪಲ್ ಫ್ಯೂಚರ್ ಟೆನ್ಸ್ನಲ್ಲಿದೆ. ಐ ವಿಲ್ ಟೀಚ್ ಇಂಗ್ಲೀಷ್ ಗ್ರಾಮರ್. ನಾನು ಇಂಗ್ಲೀಷ್ ಗ್ರಾಮರ್ ಟೀಚ್ ಮಾಡ್ತೀನಿ. ಐ ಅನ್ನೋದು ಸಬ್ಜೆಕ್ಟ್, ವಿಲ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಟೀಚ್ ಅನ್ನೋದು ಮೇನ್ ವರ್ಬ್, V1 ಫಾರ್ಮ್, ಇಂಗ್ಲೀಷ್ ಗ್ರಾಮರ್ ಅನ್ನೋದು ಆಬ್ಜೆಕ್ಟ್. ಸೊ ಈ ಸೆಂಟೆನ್ಸ್ನ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಇಂಗ್ಲೀಷ್ ಗ್ರಾಮರ್ ಅನ್ನೋದು ಆಬ್ಜೆಕ್ಟ್ ಅಲ್ವಾ? ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗುತ್ತೆ ಇಂಗ್ಲೀಷ್ ಗ್ರಾಮರ್. ವಿಲ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಸೊ ವಿಲ್ ಬಿ ಯಾವ ಥರ ಬದಲಾಗುತ್ತೆ ಪ್ಯಾಸಿವ್ ವಾಯ್ಸ್ನಲ್ಲಿ? ವಿಲ್ ಬಿ. ವಿಲ್ಗೆ ವಿಲ್ ಬಿ ಟಾಟ್. V3 ಫಾರ್ಮ್ ಬಂದು ಟಾಟ್. ಟೀಚ್ ಅಲ್ವಾ ಇಲ್ಲಿ? ಸೊ ಅದಕ್ಕೆ ಟಾಟ್. ಇಂಗ್ಲೀಷ್ ಗ್ರಾಮರ್ ವಿಲ್ ಬಿ ಟಾಟ್ ಬೈ. ಇಲ್ಲಿ ಆಬ್ಜೆಕ್ಟ್ ಬಂದು ಯಾವ ಥರ ಯೂಸ್ ಮಾಡ್ತೀವಿ? ಐ. ಆಕ್ಟಿವ್ ವಾಯ್ಸ್ನಲ್ಲಿ ಐ ಇದೆ. ಐ ಅನ್ನೋ ಸಬ್ಜೆಕ್ಟಿವ್ ಪ್ರೌನ್ಗೆ. ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ? ಮೀ. ಐಗೆ ಮೀ, ಈ ಥರ. ಓಕೆನಾ ಫ್ರೆಂಡ್ಸ್? ಇಂಗ್ಲೀಷ್ ಗ್ರಾಮರ್ ವಿಲ್ ಬಿ ಟಾಟ್ ಬೈ ಮೀ, ಈ ಥರ. ಸೊ ಈ ಸೆಂಟೆನ್ಸ್ ಬಂದು ನಮಗೆ ಸಿಂಪಲ್ ಫ್ಯೂಚರ್ ಟೆನ್ಸ್ನಲ್ಲಿದೆ ಅಲ್ವಾ? ಆಕ್ಟಿವ್ ವಾಯ್ಸ್ ಅನ್ನೋದು ಸಿಂಪಲ್ ಫ್ಯೂಚರ್ ಟೆನ್ಸ್ನಲ್ಲಿದೆ. ಸೊ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ? ಇಂಗ್ಲೀಷ್ ಗ್ರಾಮರ್ ವಿಲ್ ಬಿ ಟಾಟ್ ಬೈ ಮೀ, ಈ ಥರ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಯು ಆರ್ ಕುಕಿಂಗ್ ಟೇಸ್ಟಿ ಫುಡ್. ನೀನು ರುಚಿಕರವಾಗಿರೋ ಅಡುಗೆನ ಮಾಡ್ತಾ ಇದೀಯಾ? ಸೊ ಈ ಸೆಂಟೆನ್ಸ್ ಬಂದು ಆಕ್ಟಿವ್ ವಾಯ್ಸ್. ಸೊ ಯಾವ ಟೆನ್ಸ್ನಲ್ಲಿದೆ? ಯು ಆರ್ ಕುಕಿಂಗ್ ಟೇಸ್ಟಿ ಫುಡ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿದೆ ಅಲ್ವಾ? ನೋಡಿ ಇಲ್ಲಿ, ಯು ಅನ್ನೋದು ಸಬ್ಜೆಕ್ಟ್, ಆರ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಕುಕಿಂಗ್ ಅನ್ನೋದು V4 ಫಾರ್ಮ್, ಟೇಸ್ಟಿ ಫುಡ್ ಅನ್ನೋದು ಆಬ್ಜೆಕ್ಟ್. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಟೇಸ್ಟಿ ಫುಡ್ ಅನ್ನೋ ಆಬ್ಜೆಕ್ಟ್ ಅನ್ನೋದು ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಟೇಸ್ಟಿ ಫುಡ್. ಸೊ ಹೆಲ್ಪಿಂಗ್ ವರ್ಬ್ ಬಂದು ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿದೆ ಅಲ್ವಾ? ಸೊ ಅದಕ್ಕೆ ಈಸ್. ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿದೆ. ಸೊ ಯು ಅನ್ನೋದು ಪ್ಲೂರಲ್ ಅಲ್ವಾ? ಸಬ್ಜೆಕ್ಟಿವ್ ಪ್ರೊನೌನ್ ಬಂದು ಯು ಅನ್ನೋದು ಪ್ಲೂರಲ್, ಅದಕ್ಕೆ ಆರ್ ಅಂತ ಯೂಸ್ ಮಾಡಿದ್ದೀವಿ, ಯು ಆರ್. ಬಟ್ ಇಲ್ಲಿ ಟೇಸ್ಟಿ ಫುಡ್ ಅನ್ನೋದು ಸಿಂಗ್ಯುಲರ್ ನೇಮ್ ಅಲ್ವಾ? ಇದು ಸಿಂಗ್ಯುಲರ್ ನೇಮ್. ಸೊ ಅದಕ್ಕೆ ಈಸ್ ಅಂತ ಯೂಸ್ ಮಾಡಿದ್ದೀವಿ. ಆರ್ ಈಸ್ ಎರಡು ಕೂಡ ನಮಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸೆ. ಹೆಲ್ಪಿಂಗ್ ವರ್ಬ್ ಬಂದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸೆ, ಬಟ್ ಹೆಲ್ಪಿಂಗ್ ವರ್ಬ್ ಮಾತ್ರ ಚೇಂಜ್ ಆಗುತ್ತೆ. ಇಟ್ಸ್ ಡಿಪೆಂಡ್ಸ್ ಆನ್ ಸಬ್ಜೆಕ್ಟ್ ಅಲ್ವಾ? ನೋಡಿ ಇಲ್ಲಿ ಸಬ್ಜೆಕ್ಟಿವ್ ಪ್ರೊನೌನ್ ಬಂದು ಯು ಇದೆ. ಸೊ ಅದಕ್ಕೆ ಯುಗೆ ಆರ್ ಅಂತ ಯೂಸ್ ಮಾಡಿದ್ದೀವಿ. ಸೊ ಇಲ್ಲಿ ಟೇಸ್ಟಿ ಫುಡ್ ಇದು ಸಿಂಗ್ಯುಲರ್ ನೇಮ್ ಅಲ್ವಾ? ಸೊ ಅದಕ್ಕೆ ಈಸ್. ಬಟ್ ಎರಡು ಕೂಡ ನಮಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲೇ ಇದೆ. ಓಕೆನಾ ಫ್ರೆಂಡ್ಸ್? ಸೊ ಟೇಸ್ಟಿ ಫುಡ್ ಈಸ್ ಬೀಯಿಂಗ್, ಅದಲ್ವಾ ನಮಗೆ ರೂಲ್? ಟೇಸ್ಟಿ ಫುಡ್ ಈಸ್ ಬೀಯಿಂಗ್ ಕುಕ್ಡ್. V3 ಫಾರ್ಮ್, ಕುಕ್, ಕುಕ್ಡ್, ಕುಕ್ಡ್. ಸೊ ಟೇಸ್ಟಿ ಫುಡ್ ಈಸ್ ಬೀಯಿಂಗ್ ಕುಕ್ಡ್ ಬೈ. ಯುಗೆ ಯಾವ ಥರ ಬದಲಾಗುತ್ತೆ ಪ್ಯಾಸಿವ್ ವಾಯ್ಸ್ನಲ್ಲಿ? ಯು ಅಂತಾನೆ ಬದಲಾಗುತ್ತೆ. ಓಕೆನಾ ಫ್ರೆಂಡ್ಸ್? ಈ ಥರ ಟೇಸ್ಟಿ ಫುಡ್ ಈಸ್ ಬೀಯಿಂಗ್ ಕುಕ್ಡ್ ಬೈ ಯು. ಓಕೆನಾ ಫ್ರೆಂಡ್ಸ್? ಸೊ ಆಕ್ಟಿವ್ ವಾಯ್ಸ್ನಲ್ಲಿರೋ ಸೆಂಟೆನ್ಸ್ ಯಾವ ಟೆನ್ಸ್ನಲ್ಲಿ ಇದೆಯೋ ಅದನ್ನು ನಾವು ನೋಡಿಕೊಂಡು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸ್ತೀವಿ. ಓಕೆನಾ ಫ್ರೆಂಡ್ಸ್? ಸೊ ಈ ಸೆಂಟೆನ್ಸ್ ಬಂದು ನಮಗೆ ಆಕ್ಟಿವ್ ವಾಯ್ಸ್ನಲ್ಲಿರೋ ಸೆಂಟೆನ್ಸ್ ಬಂದು ಯಾವ ಟೆನ್ಸ್ನಲ್ಲಿದೆ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿದೆ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ? ಯು ಆರ್ ಕುಕಿಂಗ್ ಟೇಸ್ಟಿ ಫುಡ್ ಅಲ್ವಾ? ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಟೇಸ್ಟಿ ಫುಡ್ ಈಸ್ ಬೀಯಿಂಗ್ ಕುಕ್ಡ್ ಬೈ ಯು, ಈ ಥರ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಫ್ರೆಂಡ್ಸ್, ಕೃಷ್ಣ ವಾಸ್ ಈಟಿಂಗ್ ಫ್ರೂಟ್ಸ್. ಕೃಷ್ಣ ಹಣ್ಣುಗಳನ್ನು ತಿಂತಾ ಇದ್ರು. ಈ ಸೆಂಟೆನ್ಸ್ ಬಂದು ನಮಗೆ ಆಕ್ಟಿವ್ ವಾಯ್ಸ್. ಸೊ ಈ ಸೆಂಟೆನ್ಸ್ ಯಾವ ಟೆನ್ಸ್ನಲ್ಲಿದೆ? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿದೆ ಅಲ್ವಾ? ಕೃಷ್ಣ ಅನ್ನೋದು ಸಬ್ಜೆಕ್ಟ್, ವಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಈಟಿಂಗ್ ಅನ್ನೋದು V4 ಫಾರ್ಮ್, ಫ್ರೂಟ್ಸ್ ಅನ್ನೋದು ಆಬ್ಜೆಕ್ಟ್. ಕೃಷ್ಣ ವಾಸ್ ಈಟಿಂಗ್ ಫ್ರೂಟ್ಸ್. ಕೃಷ್ಣ ಹಣ್ಣುಗಳನ್ನು ತಿಂತಾ ಇದ್ರು. ಸೊ ಈ ಸೆಂಟೆನ್ಸ್ನ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಫ್ರೂಟ್ಸ್ ಅನ್ನೋ ಆಬ್ಜೆಕ್ಟ್ ಬಂದು ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ ಅಲ್ವಾ? ಫ್ರೂಟ್ಸ್ ವರ್ಬ್ ಬೀಯಿಂಗ್, ಹೆಲ್ಪಿಂಗ್ ವರ್ಬ್. ವರ್ಬ್ ಬೀಯಿಂಗ್ ಅನ್ನೋದು ನಮಗೆ ಹೆಲ್ಪಿಂಗ್ ವರ್ಬ್. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಕೃಷ್ಣ ಅನ್ನೋದು ನಮಗೆ ಸಿಂಗ್ಯುಲರ್ ಅಲ್ವಾ? ಸೊ ಅದಕ್ಕೆ ವಾಸ್ ಅಂತ ಯೂಸ್ ಮಾಡಿದ್ದೀವಿ. ಬಟ್ ಇಲ್ಲಿ ಫ್ರೂಟ್ಸ್ ಹಣ್ಣುಗಳು, ಸೊ ಇದು ಪ್ಲೂರಲ್ ಅಲ್ವಾ? ಸೊ ಅದಕ್ಕೆ ವರ್ಬ್ ಬೀಯಿಂಗ್ ಅಂತ ಯೂಸ್ ಮಾಡಿದ್ದೀವಿ. ಓಕೆನಾ ಫ್ರೆಂಡ್ಸ್? ಕನ್ಫ್ಯೂಸ್ ಆಗಬೇಡಿ ಫ್ರೆಂಡ್ಸ್. ನಮಗೆ ರೂಲ್ಸ್ ಎಲ್ಲ ಗೊತ್ತಿದ್ರೆ
ಆಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ಫಾರ್ಮ್ ಮಾಡೋದು ತುಂಬ ಈಸಿ. ಓಕೆನಾ ಫ್ರೆಂಡ್ಸ್? ಸೊ ಅದಕ್ಕೆ ಫಸ್ಟ್ ನೀವು ರೂಲ್ಸ್ನ ಕಲ್ತ್ಕೊಳ್ಳಿ, ಆವಾಗ ನಿಮಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಫ್ರೂಟ್ಸ್ ವರ್ ಬೀಯಿಂಗ್ ಈಟನ್, V3 ಫಾರ್ಮ್. ಈಟನ್, ಈಟ್, ಏಟ್, ಈಟನ್. ಈಟನ್ ಅನ್ನೋದು V3 ಫಾರ್ಮ್. ಬೈ ಆಬ್ಜೆಕ್ಟ್ ಬಂದು ಆಕ್ಟಿವ್ ವಾಯ್ಸ್ನಲ್ಲಿರೋ ಸಬ್ಜೆಕ್ಟ್ನ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ ಅಲ್ವಾ? ಕೃಷ್ಣ. ಸೊ ಇಲ್ಲಿ ಸಬ್ಜೆಕ್ಟ್ ಅನ್ನೋದು ಕೃಷ್ಣ ಅಲ್ವಾ? ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ನೇಮ್ ಇದ್ರೆ ನೇಮೇ ಯೂಸ್ ಮಾಡ್ತೀವಿ ಅಲ್ವಾ? ಸೊ ಕೃಷ್ಣ. ಫ್ರೂಟ್ಸ್ ವರ್ ಬೀಯಿಂಗ್ ಈಟನ್ ಬೈ ಕೃಷ್ಣ. ಸೊ ಈ ಸೆಂಟೆನ್ಸ್ ಬಂದು ನಮಗೆ ಯಾವ ಟೆನ್ಸ್ನಲ್ಲಿದೆ? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿದೆ ಅಲ್ವಾ? ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ? ಕೃಷ್ಣ ವಾಸ್ ಈಟಿಂಗ್ ಫ್ರೂಟ್ಸ್ ಅಲ್ವಾ? ಕೃಷ್ಣ ಫ್ರೂಟ್ಸ್ನ ತಿಂತಾ ಇದ್ರು. ಪ್ಯಾಸಿವ್ ವಾಯ್ಸ್ನಲ್ಲಿ ಫ್ರೂಟ್ಸ್ ವರ್ ಬೀಯಿಂಗ್ ಈಟನ್ ಬೈ ಕೃಷ್ಣ, ಈ ಥರ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ವಿ ಹ್ಯಾವ್ ಪಾಸ್ಡ್ ದಿ ಇಂಟರ್ವ್ಯೂ. ನಾವು ಇಂಟರ್ವ್ಯೂ ಪಾಸ್ ಆಗಿದ್ದೀವಿ ಅಂದರೆ ಈ ಸೆಂಟೆನ್ಸ್ ಅನ್ನೋದು ಆಕ್ಟಿವ್ ವಾಯ್ಸ್. ಸೊ ಯಾವ ಟೆನ್ಸ್ನಲ್ಲಿದೆ? ವಿ ಅನ್ನೋದು ಸಬ್ಜೆಕ್ಟ್, ಹ್ಯಾವ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಪಾಸ್ಟ್ ಅನ್ನೋದು V3 ಫಾರ್ಮ್, ದಿ ಇಂಟರ್ವ್ಯೂ ಅನ್ನೋದು ಆಬ್ಜೆಕ್ಟ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿದೆ ಅಲ್ವಾ? ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿದೆ. ವಿ ಹ್ಯಾವ್ ಪಾಸ್ಡ್ ದಿ ಇಂಟರ್ವ್ಯೂ. ಸೊ ಈ ಸೆಂಟೆನ್ಸ್ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಸಬ್ಜೆಕ್ಟ್, ಆಬ್ಜೆಕ್ಟ್ ಬಂದು ಯಾವುದು? ದ ಇಂಟರ್ವ್ಯೂ ಅಲ್ವಾ? ಸೊ ಆಬ್ಜೆಕ್ಟ್ ಬಂದು ನಮಗೆ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ದಿ ಇಂಟರ್ವ್ಯೂ ಹ್ಯಾಸ್ ಬೀನ್, ಹೆಲ್ಪಿಂಗ್ ವರ್ಬ್. ಹ್ಯಾಸ್ ಬೀನ್ ಅನ್ನೋದು ನಮಗೆ ಹೆಲ್ಪಿಂಗ್ ವರ್ಬ್. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ವಿ ಅನ್ನೋದು ನಮಗೆ ಪ್ಲೂರಲ್ ಅಲ್ವಾ? ಅದಕ್ಕೆ ಹ್ಯಾವ್ ಅಂತ ಯೂಸ್ ಮಾಡಿದ್ದೀವಿ. ಬಟ್ ಇಲ್ಲಿ ದಿ ಇಂಟರ್ವ್ಯೂ ಅನ್ನೋದು ಸಿಂಗ್ಯುಲರ್ ನೌನ್, ಸಿಂಗ್ಯುಲರ್ ನೇಮ್, ಅದಕ್ಕೆ ಹ್ಯಾಸ್ ಅಂತ ಯೂಸ್ ಮಾಡಿದ್ದೀವಿ. ದಿ ಇಂಟರ್ವ್ಯೂ ಹ್ಯಾಸ್ ಬೀನ್ V3 ಫಾರ್ಮ್, ಪಾಸ್ಟ್ ಬೈ. ಪಿ ಅನ್ನೋ ಸಬ್ಜೆಕ್ಟ್ಗೆ ಆಕ್ಟಿವ್ ವಾಯ್ಸ್ನಲ್ಲಿ ಇರೋದು, ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ? ಅಸ್. ಸೊ ಆಬ್ಜೆಕ್ಟ್ ಬಂದು ಅಸ್. ಓಕೆನಾ ಫ್ರೆಂಡ್ಸ್? ವಿಗೆ ಏನಂತ ಬರುತ್ತೆ? ಅಸ್, ಈ ಥರ. ದಿ ಇಂಟರ್ವ್ಯೂ ಹ್ಯಾಸ್ ಬೀನ್ ಪಾಸ್ಡ್ ಬೈ ಅಸ್. ಓಕೆನಾ ಫ್ರೆಂಡ್ಸ್? ಸೊ ಈ ಸೆಂಟೆನ್ಸ್ ಬಂದು ನಮಗೆ ಯಾವ ಥರ ಇದೆ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಇದೆ ಅಲ್ವಾ? ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ? ವಿ ಹ್ಯಾವ್ ಪಾಸ್ಡ್ ದಿ ಇಂಟರ್ವ್ಯೂ. ಸೊ ಇದು ಬಂದು ನಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ಯಾಸಿವ್ ವಾಯ್ಸ್ನಲ್ಲಿ ದಿ ಇಂಟರ್ವ್ಯೂ ಹ್ಯಾಸ್ ಬೀನ್ ಪಾಸ್ಡ್ ಬೈ ಅಸ್, ಈ ಥರ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ದೇ ಹ್ಯಾಡ್ ರಿಟರ್ನ್ ಲೆಟರ್ಸ್. ಅವರು ಲೆಟರ್ಸ್ ಬರೆದಿದ್ರು. ಸೊ ಈ ಸೆಂಟೆನ್ಸ್ ಬಂದು ನಮಗೆ ಆಕ್ಟಿವ್ ವಾಯ್ಸ್. ಸೊ ಯಾವ ಟೆನ್ಸ್ನಲ್ಲಿದೆ? ದೇ ಹ್ಯಾಡ್ ರಿಟರ್ನ್ ಲೆಟರ್ಸ್. ದೇ ಅನ್ನೋದು ಸಬ್ಜೆಕ್ಟ್, ಹ್ಯಾಡ್ ಅನ್ನೋದು ಹೆಲ್ಪಿಂಗ್ ವರ್ಬ್, ರಿಟರ್ನ್ ಅನ್ನೋದು V3 ಫಾರ್ಮ್, ಲೆಟರ್ಸ್ ಅನ್ನೋದು ಆಬ್ಜೆಕ್ಟ್. ಸೊ ಈ ಸೆಂಟೆನ್ಸ್ ಬಂದು ಯಾವ ಟೆನ್ಸ್ನಲ್ಲಿದೆ? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿದೆ, ಅಂದರೆ ರೀಸೆಂಟ್ ಪಾಸ್ಟ್ ಆಕ್ಷನ್ಸ್. ಓಕೆನಾ ಫ್ರೆಂಡ್ಸ್? ಸೊ ಈ ಸೆಂಟೆನ್ಸ್ನ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಲೆಟರ್ಸ್ ಅನ್ನೋದು ಆಬ್ಜೆಕ್ಟ್ ಅಲ್ವಾ? ಆಕ್ಟಿವ್ ವಾಯ್ಸ್ನಲ್ಲಿರೋ ಲೆಟರ್ಸ್ ಬಂದು ಆಬ್ಜೆಕ್ಟ್ ಬಂದು ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ ಅಲ್ವಾ? ಲೆಟರ್ಸ್ ಹ್ಯಾಡ್ಗೆ ಹೆಲ್ಪಿಂಗ್ ವರ್ಬ್ ಬಂದು ಹ್ಯಾಡ್ ಬೀನ್, ರಿಟರ್ನ್ V3 ಫಾರ್ಮ್ ಬಂದು ರಿಟರ್ನ್ ಬೈ. ಸೊ ದಿ ಅನ್ನೋ ಸಬ್ಜೆಕ್ಟ್ಗೆ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ? ದೆಮ್. ಓಕೆನಾ ಫ್ರೆಂಡ್ಸ್? ದಿ ಅನ್ನೋ ಸಬ್ಜೆಕ್ಟಿವ್ ಪ್ರೊನೌನ್ಗೆ ಆಕ್ಟಿವ್ ವಾಯ್ಸ್ನಲ್ಲಿ, ಸೊ ದಿ ಅನ್ನೋ ಸಬ್ಜೆಕ್ಟ್ಗೆ ಆಕ್ಟಿವ್ ವಾಯ್ಸ್ನಲ್ಲಿ ಇರೋದು, ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ? ದೆಮ್. ಓಕೆನಾ ಫ್ರೆಂಡ್ಸ್? ಸೊ ಇಲ್ಲಿ ದಿ ಅನ್ನೋ ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗಿ ಬದಲಾಗುತ್ತೆ, ದೆಮ್. ಲೆಟರ್ಸ್ ಹ್ಯಾಡ್ ಬೀನ್ ರಿಟರ್ನ್ ಬೈ ದೆಮ್. ಓಕೆನಾ ಫ್ರೆಂಡ್ಸ್? ಸೊ ಈ ಸೆಂಟೆನ್ಸ್ ಬಂದು ನಮಗೆ ಆಕ್ಟಿವ್ ವಾಯ್ಸ್ ಆ್ಯಂಡ್ ಈ ಟೆನ್ಸ್ ಬಂದು ನಮಗೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ದೇ ಹ್ಯಾಡ್ ರಿಟರ್ನ್ ಲೆಟರ್ಸ್. ಸೊ ಈ ಸೆಂಟೆನ್ಸ್ನ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ? ಲೆಟರ್ಸ್ ಹ್ಯಾಡ್ ಬೀನ್ ರಿಟರ್ನ್ ಬೈ ದೆಮ್, ಈ ಥರ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಶಿ ವಿಲ್ ಹ್ಯಾವ್ ಪ್ಲೇಡ್ ಚೆಸ್. ಈ ಸೆಂಟೆನ್ಸ್ ಬಂದು ನಮಗೆ ಆಕ್ಟಿವ್ ವಾಯ್ಸ್. ಸೊ ಯಾವ ಟೆನ್ಸ್ನಲ್ಲಿದೆ? ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಶಿ ವಿಲ್ ಹ್ಯಾವ್ ಪ್ಲೇಡ್ ಚೆಸ್. ಶಿ ಅನ್ನೋದು ಸಬ್ಜೆಕ್ಟ್, ವಿಲ್ ಹ್ಯಾವ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಪ್ಲೇಡ್ ಅನ್ನೋದು V3 ಫಾರ್ಮ್, ಚೆಸ್ ಅನ್ನೋದು ಆಬ್ಜೆಕ್ಟ್. ಅವರು ಚೆಸ್ ಆಡ್ತಾ ಇದ್ರು. ಅವರು ಚೆಸ್ ಆಡಿರ್ತಾರೆ. ಫ್ಯೂಚರಲ್ಲಲ್ವಾ ಹೇಳ್ತಾ ಇರೋದು ನಾವು? ಸೊ ಅದಕ್ಕೆ ಅವರು ಚೆಸ್ ಆಡಿರ್ತಾರೆ. ಓಕೆನಾ ಫ್ರೆಂಡ್ಸ್? ಶಿ ವಿಲ್ ಹ್ಯಾವ್ ಪ್ಲೇಡ್ ಚೆಸ್. ಅವಳು ಚೆಸ್ ಆಡಿರ್ತಾಳೆ. ಅವರು ಚೆಸ್ ಆಡಿರ್ತಾರೆ, ಈ ಥರ ಫ್ಯೂಚರ್ನಲ್ಲಿ ಹೇಳುವಾಗ.
ಫ್ಯೂಚರ್ ಪರ್ಫೆಕ್ಟ್ನಲ್ಲಿ ಹೇಳುವಾಗ. ಓಕೆನಾ ಫ್ರೆಂಡ್ಸ್? ಸೊ ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಚೆಸ್ ಅನ್ನೋದು ಆಬ್ಜೆಕ್ಟ್, ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಚೆಸ್ ವಿಲ್ ಹ್ಯಾವ್ ಅನ್ನೋ ಹೆಲ್ಪಿಂಗ್ ವರ್ಬ್ಗೆ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಯೂಸ್ ಮಾಡ್ತೀವಿ? ವಿಲ್ ಹ್ಯಾವ್ ಬೀನ್. ಚೆಸ್ ವಿಲ್ ಹ್ಯಾವ್ ಬೀನ್ ಪ್ಲೇಡ್ ವಿತ್ ರಿಫಾರ್ಮ್ ಬೈ. ಸೊ ಶಿ ಅನ್ನೋ ಸಬ್ಜೆಕ್ಟಿವ್ ಪ್ರೊನೌನ್ಗೆ, ಆಕ್ಟಿವ್ ವಾಯ್ಸ್ನಲ್ಲಿರೋ ಶಿ ಅನ್ನೋ ಸಬ್ಜೆಕ್ಟಿವ್ ಪ್ರೊನೌನ್ಗೆ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ? ಹರ್. ಚೆಸ್ ವಿಲ್ ಹ್ಯಾವ್ ಬೀನ್ ಪ್ಲೇಡ್ ಬೈ ಹರ್. ಓಕೆನಾ ಫ್ರೆಂಡ್ಸ್? ಈ ಥರ. ಸೊ ಈ ಸೆಂಟೆನ್ಸ್ ಬಂದು ನಮಗೆ ಆಕ್ಟಿವ್ ವಾಯ್ಸ್ ಆ್ಯಂಡ್ ಟೆನ್ಸ್ ಬಂದು ನಮಗೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಶಿ ವಿಲ್ ಹ್ಯಾವ್ ಪ್ಲೇಡ್ ಚೆಸ್. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ? ಚೆಸ್ ವಿಲ್ ಹ್ಯಾವ್ ಬೀನ್ ಪ್ಲೇಡ್ ಬೈ ಹರ್. ಈ ಥರ. ಓಕೆನಾ ಫ್ರೆಂಡ್ಸ್? ಕನ್ಫ್ಯೂಷನ್ ಏನಿರಲ್ಲ ಫ್ರೆಂಡ್ಸ್. ಸೊ ಈ ರೂಲ್ಸ್ ಎಲ್ಲ ಕೂಡ ನೀವು ಚೆನ್ನಾಗಿ ಕಲ್ತಿರಿ, ನೆನ್ಪಿಟ್ಕೊಳ್ಳಿ. ಸೊ ಈ ರೂಲ್ಸ್ ಎಲ್ಲ ನಿಮ್ಗೆ ಗೊತ್ತಿದ್ರೆ ಆ್ಯಂಡ್ ಹೆಲ್ಪಿಂಗ್ ವರ್ಬ್ ಅನ್ನೋದು ಯಾವಾಗ ಎಲ್ಲಿ ಯೂಸ್ ಮಾಡಬೇಕು, ಯಾವ ಟೆನ್ಸಲ್ಲಿ ಯಾವ ಥರ ಯೂಸ್ ಮಾಡಬೇಕು, ಇದೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಿದ್ರೆ, ನಾನು ರೂಲ್ಸ್ ಎಲ್ಲ ನಿಮಗೆ ಹೇಳಿದ್ದೀನಲ್ವಾ, ಸೊ ಅದೆಲ್ಲ ನೀವು ಚೆನ್ನಾಗಿ ಕಲ್ತಿದ್ರೆ ಈ ಸೆಂಟೆನ್ಸ್ನ ಆಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ನ ಸೆಂಟೆನ್ಸ್ ಫಾರ್ಮ್ ಮಾಡೋದು ತುಂಬ ಈಸಿ. ಓಕೆನಾ ಫ್ರೆಂಡ್ಸ್? ಸೊ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಟೆನ್ಸಸ್ನಲ್ಲಿ ಡೀಟೇಲ್ ಆಗಿ ವಿತ್ ಎಕ್ಸಾಂಪಲ್ಸ್ ಪ್ರಾಕ್ಟೀಸ್ ಮಾಡೋಣ. ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಅರ್ಥ ಆಗ್ತಿದೆ, ಯೂಸ್ ಆಗ್ತಿದೆ ಅಂದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ಬೇಕು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮಾನಸಾಶ್ರೀ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಬಾಯ್.